ಈ ಪ್ರಕಾರವಾಗಿ 9ನೆಯ ಗ್ರಹವಾದ ಕೇತುದೇವನನ್ನು ನೀಲಿ ಬಣ್ಣದ ಹೂವುಗಳಿಂದ ಹರಕು ವಸ್ತ್ರ ಧರಿಸಿ ಹುರುಳಿ ಕಾಳುಗಳಿಂದ ಅಲಂಕರಿಸಿ ಪೂಜಿಸಿ ಪ್ರಾರ್ಥಿಸಿ ಸಮಸ್ತ ಜನರು ಪೂಜಾ ವೈಭವ ನೋಡುತ್ತಿರಲು ಗಗನದಲ್ಲಿ ದೇವತೆಗಳೆಲ್ಲರೂ ಪುಷ್ಪವೃಷ್ಟಿಗರೆಯುತ್ತಿರಲು ಸೇರಿದ್ದ ಜನಸ್ತೋಮವು ನಾವುಗಳು ಶಿವನ ಲೋಕದಲ್ಲಿದ್ದೇವೆಯೋ ಅಥವಾ ಭೂಲೋಕದಲ್ಲಿದ್ದೇವೆಯೋ ಎಂಬ ಭ್ರಮೆಯಲ್ಲಿರಲು ಆ ವೇಳೆಗಾಗಲೇ ನವಗ್ರಹಗಳ ಪೂಜಾ ಕಾರ್ಯ ಮುಗಿದಿದ್ದು ನೆರೆದಿದ್ದ ಸಮಸ್ತ ಜನರಿಗೂ ಶಿವಶರಣ ಹಿರೇಲಿಂಗ ಮತ್ತು ಸತಿಯಾದ ಲಿಂಗಮ್ಮನು ನಮಸ್ಕರಿಸುತ್ತಿರಲು ಕಾಟಿಮಲಿಂಗೇಶ್ವರನ ಪಟ್ಟದ ವಾತ ಮತ್ತು ಘಟಸರ್ಪಕ್ಕೆ ಸಮಾಧಿಯ ಪೂಜಾ ಕಾರ್ಯಗಳನ್ನು ಪೂರೈಸಿ ಈ ಸುಕ್ಷೇತ್ರವು ಮುಂದೆ ಬರುವ ಭಕ್ತಾದಿಗಳಿಗೆ ಜ್ಞಾನೋದಯ ನೀಡುವುದಲ್ಲದೆ ಕಷ್ಟ ಪರಿಹರಿಸುವಂತಾಗುವುದು. ನಾವು ಲಿಂಗೈಕ್ಯವಾದ ಮೇಲೆ ರಂಗಾಪುರವು ಧರ್ಮದ ನೆಲವೀಡಾಗಿ ಸಂಪತ್ತಿನ ಗಣಿಯಾಗಿ ಸಮೃದ್ಧಿ ಪಡೆಯುವುದು. ಈ ಮಹತ್ತರ ಕಾರ್ಯವನ್ನು ಪಟ್ಟದ ಪೂಜಾರಿ ನಿಂಗಯ್ಯ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಶರಣರೆಲ್ಲರೂ ಸೇರಿ ನೆರವೇರಿಸುವುದೆಂದು ಹರಸುತ್ತಿರಲು ದೇವಾಲಯದ ಮುಂದೆ ಜನಸ್ತೋಮ ನೆರೆದಿರಲು ಸೋಮವಾರ ಬೆಳಗಿನ ಜಾವ 6 ಗಂಟೆಗೆ ಸರಿಯಾಗಿ ಹಿರೇಲಿಂಗ ಮತ್ತು ಸತಿಯಾದ ಲಿಂಗಮ್ಮ ಲಿಂಗದಲ್ಲಿ ಐಕ್ಯವಾಗಲು ಜನರು ನೋಡುತ್ತಿರುವಂತೆ ಆಕಾಶದಲ್ಲಿ ಮಿಂಚಿನೋಪಾದಿಯಲ್ಲಿ ಶಿವಲೋಕಕ್ಕೆ ತೆರಳಲು ಅಂದಿನಿಂದ ಇಂದಿಗೂ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ವನ್ನವಳ್ಳಿ ಹೋಬಳಿಯ ರಂಗಾಪುರ ಗ್ರಾಮದಲ್ಲಿ ನೆಲೆಸಿದ ಶ್ರೀ ಹಿರೇಲಿಂಗ ಸ್ವಾಮಿಯು ಕಾಟಿಮಲಿಂಗೇಶ್ವರನು ಭಕ್ತಾದಿಗಳಿಗೆ ದರ್ಶನ ನೀಡುತ್ತಾ ಕಷ್ಟಗಳನ್ನು ಪರಿಹರಿಸುತ್ತಿದ್ದಾರೆಂಬಲ್ಲಿಗೆ ಕಥೆಯು ಸಂಪೂರ್ಣವಾಗುತ್ತಿದ್ದಾರದಂತೆಯೇ ಧರೆಯಲ್ಲೇ ಏರೋದು ರಾಂಪುರದ ಟಿಯೋ ಆಧಾರಲ್ಲೇ ಏರುವಾರೋ ಬೃಢನ ಭಕ್ತಾರೋ ವರಪೆಸರು ಸಿದ್ಲಿಂಗಪ್ಪ ಗಂಗಮ್ಮನವರ ಗರ್ಭ ಸಂಜಾತಾನೆ ಮಲ್ಲಪ್ಪನವರು ಹಿರಲಿಂಗ ಮಾಖಸ್ವಾಮಿ ಕನಸಲ್ಲಿ ತಾ ಬಂದು ಖಾತೆಯನ್ನು ಬರೆಯಲು ಆಜ್ಞೆ ಮಾಡಿದನು. ಯಾದವರ ಕುಲದೈವ ಕಾಟಿಮಲಿಂಗೇಶ್ವರನು ಮೊದಲ ನುಡಿಯನು ಕೊಟ್ಟು ಕಥೆಯ ಬರೆಸಿದನು. ಈ ಕೃತಿಯ ರಚಿಸಲು ಶಿವನಿದಕ್ಕೆ ಸಾಕ್ಷಿಯೋ ಯಕ್ಷಗಾನದಲ್ಲಿ ಕಥೆಯ ರಚಿಸಿರುವೆ ಓದುವ ಜಾಣರೆ ಕೇಳುವ ಭಕ್ತರೇ ವಿನಯಾದಿಂ ಕೇಳಿರಿ ಬೇಡುವೆ ನಾನು
ಬೇಡುವೆ ನಾನು. ಗ್ರಂಥದಲ್ಲಿ ಬರುವಂತ ತಪ್ಪುಗಳ ತಿದ್ದಿ ಓದಿ, ಗ್ರಂಥದಲ್ಲಿ ಬರುವಂತ ತಪ್ಪುಗಳ ತಿದ್ದಿ ಓದಿ, ಸಾವಿರ ಬಾರಿ ನಿಮಗೆ ಶರಣೆಂಬೆ ನಾನು. ಇಲ್ಲಿಗೆ ಈ ಕಥಾ ಕಾಲಕ್ಷೇಪ ಮುಗಿದಿದೆ. ಈ ಹಾಡಿನಲ್ಲಿ ಆ ಇಡೀ ಸ್ಟೋರಿನ ಕವರ್ ಮಾಡಿದ್ವಿ. ಇಲ್ಲಿ ನೋಡಿ, ಮಂಗಳಾರತಿ. ಆರತಿ ಮಹನೀಯಗೆ ಮಂಗಳಾರತಿ ಮಹದೇವಗೆ, ಶಂಭು ಶಂಕರಲಿಂಗ ಜಂಗಮ ಭಕ್ತರ ಮಹದೇವಗೆ. ಆರತಿ ಮಹನೀಯಗೆ ಮಂಗಳಾರತಿ ಮಹದೇವಗೆ, ಶಂಭು ಶಂಕರಲಿಂಗ ಜಂಗಮ ಭಕ್ತರ ಮಹದೇವಗೆ. ಸತ್ಯದಿರಿಮೆಯ ಸಾರಲೆಂದು ಜಗಕ್ಕೆ ಬಂದ ದೇವಗೆ, ಸತಿಯು ಪಾರ್ವತಿ ದೇವಿಯನ್ನು ಜೊತೆಗೆ ತಂದ ಶಿವನಿಗೆ. ಸತ್ಯದಿರಿಮೆಯ ಸಾರಲೆಂದು ಜಗಕ್ಕೆ ಬಂದ ದೇವಗೆ, ಸತಿಯು ಪಾರ್ವತಿ ದೇವಿಯನ್ನು ಜೊತೆಗೆ ತಂದ ಶಿವನಿಗೆ. ಲೋಕದ ಡೊಂಕನ್ನು ತಿದ್ದಲು ಧರೆಗೆ ಬಂದ ಶಿವನಿಗೆ, ಶರಣರಲ್ಲಿ ಶರಣನಾಗಿ ಬೆಳೆದು ನಿಂತ ದೇವಗೆ. ಲೋಕದ ಡೊಂಕನ್ನು ತಿದ್ದಲು ಧರೆಗೆ ಬಂದ ಶಿವನಿಗೆ, ಶರಣರಲ್ಲಿ ಶರಣನಾಗಿ ಬೆಳೆದು ನಿಂತ ದೇವಗೆ. ಉಜ್ಜಯಿನಿಯ ನಗರದಲ್ಲಿ ಶಿವನ ಶರಣರ ಗರ್ಭದಲ್ಲಿ, ಉಜ್ಜಯಿನಿಯ ನಗರದಲ್ಲಿ ಶಿವನ ಶರಣರ ಗರ್ಭದಲ್ಲಿ, ಬಾಲನಾಗಿ ಹುಟ್ಟಿ ಬೆಳೆದ ಲೋಲ ನಮ್ಮ ಶಿವನಿಗೆ. ಸಿದ್ಧಲಿಂಗಪ್ಪ ಗಂಗಮ್ಮನವರ ಗರ್ಭದಲ್ಲೇ ಜನಿಸಿದ, ಹಿರೇಲಿಂಗ ನೆಂಬ ನಾಮವ ಧರಿಸಿ ಮೆರೆದ ಶಿವನಿಗೆ. ಸಿದ್ಧಲಿಂಗಪ್ಪ ಗಂಗಮ್ಮನವರ ಗರ್ಭದಲ್ಲಿ ಜನಿಸಿದ, ಹಿರೇಲಿಂಗ ನೆಂಬ ನಾಮವ ಧರಿಸಿ ಮೆರೆದ ಶಿವನಿಗೆ. ತಂದೆ ತಾಯಿ ಸೇವೆ ಮಾಡಿ ಕಣ್ಣು ತೆರೆಸಿದ ಶಿವನಿಗೆ. ಈ ಸೆಂಟೆನ್ಸಲ್ಲಿ ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಏನಿದೆ, ತಾಯಿ ತಂದೆ ಸೇವೆ ಮಾಡಿ ಕಣ್ಣು ತೆರೆಸಿದ ಶಿವನಿಗೆ, ಶನಿಯ ಮೈಮಿಗೆ ಸಿಲುಕಿದರು ಸತ್ಯ ಬಿಡದ ಶರಣಗೆ. ತಾಯಿ ತಂದೆ ಸೇವೆ ಮಾಡಿ ಕಣ್ಣು ತೆರೆಸಿದ ಶಿವನಿಗೆ, ಶನಿಯ ಮೈಮೆಗೆ ಸಿಲುಕಿದರು ಸತ್ಯ ಬಿಡದ ಶರಣಗೆ. ಹಾಸುಗಲ್ಲಿನ ಮೇಲೆ ಮಲಗಿದ, ಹಾಸುಗಲ್ಲಿನ ಮೇಲೆ ಮಲಗಿದ ಶೂಲಧಾರ ಶಿವನಿಗೆ, ಗಗನದಿಂದ ಭೂಮಿಗೆ ಮಳೆಯನ್ನು ತಂದ ಶಿವನಿಗೆ. ಕಣ್ಣು ಬಿಟ್ಟು ನೋಡಿದಾಗ ಮಳೆ ಸುರಿತಲ್ಲ ಅದು. ಹಾಸುಗಲ್ಲಿನ ಮೇಲೆ ಮಲಗಿದ ಶೂಲಧಾರ ಶಿವನಿಗೆ, ಗಗನದಿಂದ ಭೂಮಿಗೆ ಮಳೆಯನ್ನು ತಂದ ಶಿವನಿಗೆ. ರಾಮಡಿಯ ಹಟ್ಟಿಯಲ್ಲಿ, ರಾಮಡಿಯ ಹಟ್ಟಿಯಲ್ಲಿ ಮೋಡಿ ಗೆದ್ದ ಶಿವನಿಗೆ, ಉರಿಯುವ ಬೆಂಕಿಗೆ ಬಿದ್ದರು ಮೇಲೆದ್ದು ಬಂದ ಶಿವನಿಗೆ. ರಾಮಡಿಯ ಹಟ್ಟಿಯಲ್ಲಿ ಮೋಡಿ ಗೆದ್ದ ಶಿವನಿಗೆ, ಉರಿಯುವ ಬೆಂಕಿಗೆ ಬಿದ್ದರು ಮೇಲೆದ್ದು ಬಂದ ಶಿವನಿಗೆ. ಉಜ್ಜಯಿನಿಯ ಪುರವ ಬಿಟ್ಟು
ರಂಗಪುರಕ್ಕೆ ಬಂದವಗೆ, ಉಜ್ಜಯಿನಿಯ ಪುರವ ಬಿಟ್ಟು ರಂಗಪುರಕ್ಕೆ ಬಂದವಗೆ, ಲಿಂಗದಲ್ಲಿ ಐಕ್ಯವಾಗಿ ಬೆಳಕ ಚೆಲ್ಲಿದ ಸ್ವಾಮಿಗೆ, ಲಿಂಗದಲ್ಲಿ ಐಕ್ಯವಾಗಿ ಬೆಳಕ ಚೆಲ್ಲಿದ ಸ್ವಾಮಿಗೆ. ಆರತಿ ಮಹನೀಯಗೆ, ಆರತಿ ಮಹನೀಯಗೆ, ಮಂಗಳಾರತಿ ಮಹದೇವಗೆ. ಶಂಭು ಶಂಕರ ಲಿಂಗ ಜಂಗಮ ಭಕ್ತರ ಮಹದೇವಗೆ. ಇಲ್ಲಿಗೆ ಈ ಕತೆ ಸಂಪೂರ್ಣವಾಗಿದೆ.